ಮತ್ತೊಮ್ಮೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ 2025 ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 11 ಟೋಟಲ್ ಇನ್ಕಮು ಮತ್ತು ಟ್ಯಾಕ್ಸ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಬನ್ನಿ ಆ ಒಂದು ಕ್ವಶನ್ಸನ್ನು ಹೇಗೆ ಆನ್ಸರ್ಸನ್ನು ಮಾಡಬೇಕು, ಬನ್ನಿ ಆ ಒಂದು ಕ್ವಶನ್ಸ್ಗೆ ನೀವು ಹೇಗೆ ಆನ್ಸರ್ಸ್ ಮಾಡಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಈಸಿ ಇರ್ತಕ್ಕಂಥ ಕ್ವಶನ್ಸನ್ನು ಲಾಸ್ಟ್ ಇಯರ್ ಕೇಳಿದ್ದಾರೆ. ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ ನೋಡಿ, ಕ್ವಶನ್ ಏನು ಹೇಳುತ್ತೆ ಅಂದರೆ, ಮಿಸ್ಟರ್ ಕೃಷ್ಣ ಗಿವ್ಸ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆಫ್ ಹಿಸ್ ಇನ್ಕಮ್ ಫಾರ್ ದಿ ಪ್ರೀವಿಯಸ್ ಇಯರ್ 23-24. ಅಂದರೆ ಕೃಷ್ಣ ತನಗೆ ಸಂಬಂಧಪಟ್ಟಂತಹ ಇನ್ಕಮ್ಸ್ ಏನೆಲ್ಲ ಬಂದಿದೆ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರಲ್ಲಿ ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ. ನಮ್ಗೆ ಹೇಳಿದರೆ ಕಾಂಪ್ಯೂಟ್ ಟೋಟಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ. ನಾವೇನೇನು ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಟೋಟಲ್ ಇನ್ಕಮು ಮತ್ತು ಟ್ಯಾಕ್ಸ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಂತೆ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2024-25ಗೆ ಅಂಡರ್ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ರಿಜಿಮೆ ಪ್ರಕಾರ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಏನೇನು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಅಂದ್ರೆ ನೋಡಿ, ಇನ್ಕಮ್ ಫ್ರಮ್ ಸ್ಯಾಲ್ರಿ ಕಾಂಪ್ಯೂಟೆಡ್, ಇದು ವರ್ಡ್ ಗೊತ್ತಿರಬೇಕು ನೋಡಿ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಕಾಂಪ್ಯೂಟೆಡ್ ಅಂದ್ರೆ ಅವರೇ ಕಾಂಪ್ಯೂಟ್ ಮಾಡಿ ಸ್ಯಾಲ್ರಿಯಿಂದ ಎಷ್ಟು ಇನ್ಕಮ್ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. 4,10,000 ಕೊಟ್ಟಿದ್ದಾರೆ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕಾಂಪ್ಯೂಟೆಡ್, ದಟ್ ಮೀನ್ಸ್ ಅವರೇ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ಕಾಂಪ್ಯೂಟ್ ಮಾಡಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ 75,600. ದೆನ್ ಇನ್ಕಮ್ ಫ್ರಮ್ ಬಿಸ್ನೆಸ್, ದಿಸ್ ಇಸ್ ಆಲ್ಸೋ ಕಾಂಪ್ಯೂಟೆಡ್ ಇನ್ಕಮ್, ಅವರೇ ಡೈರೆಕ್ಟಾಗಿ ಕಾಂಪ್ಯೂಟ್ ಮಾಡಿಬಿಟ್ಟು 2 lakh rupees ಈ ಬಿಸ್ನೆಸ್ ಇಂದ ಇನ್ಕಮ್ ಬಂದಿದೆ ಅಂತ ಕೊಟ್ಟಿದ್ದಾರೆ. ಶಾರ್ಟ್ ಟರ್ಮ್ ಕೊಟ್ಬಿಟ್ಟಿದ್ದಾರೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ 25,000, ದಟ್ ಈಸ್ ಕ್ಯಾಪಿಟಲ್ ಗೇನ್ ಇಂದ ಬಂದಿರೋ ಇನ್ಕಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ಸ್ ಇದೆ 77,000 ಕೊಟ್ಟಿದ್ದಾರೆ ನೆಟ್ ಅಂತ ಹೇಳಿದ್ದಾರೆ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಕೊಟ್ಟಿದ್ದಾರೆ 77,000 ನೆಟ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ನೆಟ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಟೋಟಲ್ ಇನ್ಕಮ್ ನ ಮಾಡ್ಕೋಬೇಕಾದ್ರೆ ಗ್ರಾಸ್ ಮಾಡ್ಕೋಬೇಕು, ಗೊತ್ತಿರಬೇಕು. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಗೆ 10% ಇರುತ್ತೆ. ಸೊ TDS ಡಿಡಕ್ಷನ್ಸ್ ಆಗಿರುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಗ್ರಾಸ್ ಅಪ್ ಅನ್ನ ಮಾಡ್ಕೋಬೇಕು. ಗ್ರಾಸ್ ಅಪ್ ಅನ್ನ ಮಾಡ್ಕೊಂಡಾಗ ನಿಮ್ಗೆ ಒರಿಜಿನಲ್ ಟೋಟಲ್ ಅಮೌಂಟ್ ನಿಮ್ಗೆ ಸಿಗುತ್ತೆ. ಅಂದ್ರೆ TDS ನ ಆಡ್ ಮಾಡ್ಕೊಂಡು ತಗೋಬೇಕಾಗುತ್ತಲ್ಲ, ಡಿಡಕ್ಟ್ ಆಗಿರೋದನ್ನ ನೀವು ಆಡ್ ಮಾಡ್ಕೊಂಡು ತಗೋಬೇಕು. ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಕೊಟ್ಟಿದ್ದಾರೆ 70,000 ಕೊಟ್ಟಿದ್ದಾರೆ. ದಟ್ ಈಸ್ ವಾಟ್ ನೆಟ್ ಇನ್ಕಮ್ ಕೊಟ್ಟಿದ್ದಾರೆ. ನೆಟ್ ಅಂದ್ರೆ TDS ಡಿಡಕ್ಟ್ ಮಾಡ್ಬಿಟ್ಟು 70,000 ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಇಂದ ವಿನ್ ಆಗಿರೋದು ಅಂತ. ಸೊ ಹಾರ್ಸ್ ರೇಸ್ಗೆ 30% TDS ಇರುತ್ತೆ. TDS ಕಟ್ ಆಗಿರುತ್ತೆ. ನೀವೇನ್ ಮಾಡಬೇಕು ಅಂದ್ರೆ ಅದನ್ನ ಗ್ರಾಸ್ ಅಪ್ ಮಾಡ್ಕೋಬೇಕಾಗುತ್ತೆ ಆ 70,000ಗೆ. ಸೊ ಅವಾಗ ನಿಮ್ಗೆ ಒರಿಜಿನಲ್ ವ್ಯಾಲ್ಯೂ ಸಿಗುತ್ತೆ. ಡಿವಿಡೆಂಟ್ ಇನ್ಕಮ್ 20,500 ಕೊಟ್ಟಿದ್ದಾರೆ. ಅಂದ್ರೆ ಯಾವುದೋ ಒಂದು ಡೊಮೆಸ್ಟಿಕ್ ಕಂಪನಿಯಿಂದ ಡಿವಿಡೆಂಟ್ ನ ರಿಸೀವ್ ಮಾಡ್ತಾ ಇದ್ದಾರೆ ಅಂತ. ಡಿವಿಡೆಂಟ್ ಇಸ್ ಆಲ್ವೇಸ್ ಟ್ಯಾಕ್ಸಬಲ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಶೇರ್ ಹೋಲ್ಡರ್ಸ್ ಓನ್ಲಿ. ಅಂಡ್ ನೆಕ್ಸ್ಟ್ ಹೇಳ್ತಾ ಇದ್ರೆ, ಈ ಮೇಕ್ಸ್ ದ ಫಾಲೋಯಿಂಗ್ ಪೇಮೆಂಟ್ಸ್. ನೋಡಿ, ಅವನ ಇನ್ಕಮ್ ನ ಅರ್ನ್ ಮಾಡೋದ್ರ ಜೊತೆಗೆ ಕೆಲವೊಂದು ಫಾಲೋಯಿಂಗ್ ಪೇಮೆಂಟ್ಸ್ ಅನ್ನು ಕೂಡ ಮಾಡ್ತಾ ಇದ್ದಾನಂತೆ. ಏನಪ್ಪಾ ಅಂದ್ರೆ ಆನ್ಯುಟಿ ಪ್ಲಾನ್ ಆಫ್ LIC ಪೇಮೆಂಟ್ ಅನ್ನ ಮಾಡ್ತಾ ಇದ್ದಾನೆ. ನೋಡಿ, LIC ಪೇಮೆಂಟ್ ಮಾಡ್ತಾ ಇದ್ದಾನೆ ಅಂದ್ರೆ LIC ಬರೋದು ಅಂದ್ರೆ ಸೆಕ್ಷನ್ 80C ನಲ್ಲಿ ಡಿಡಕ್ಷನ್ಸ್ ಅನ್ನು ತಗೋಬಹುದು. ಅಂಡರ್ ಸೆಕ್ಷನ್ 80C ನಲ್ಲಿ. ಸೊ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಇಸ್ ಹೆಲ್ತ್ ಮೇಲೆ ಮೆಡಿಕಲ್ ಇನ್ಶೂರೆನ್ಸ್ ಅನ್ನ ಕೊಡ್ತಾ ಇದ್ದಾನೆ. ನೋಡಿ, ಇದು ಕೂಡ ಡಿಡಕ್ಷನ್ ಬರುತ್ತೆ ಬೇಸ್ಡ್ ಆನ್ ಅಂಡರ್ ಸೆಕ್ಷನ್ 80D ನಲ್ಲಿ ಬರ್ತಕ್ಕಂಥದ್ದು ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ. ಅಂಡ್ ಇಂಟ್ರೆಸ್ಟ್ ಆನ್ ಎಜುಕೇಶನಲ್ ಲೋನ್ ಫಾರ್ ಇಸ್ ಸನ್, ಅವನ ಒಂದು ಲೋನ್ ಎಜುಕೇಶನಲ್ ಲೋನ್ ಆಫ್ ಇಸ್ ಸನ್, ಅವನ ಮಗನ ಎಜುಕೇಶನ್ಗೋಸ್ಕರ ಲೋನ್ ತಗೊಂಡಿದ್ದಾನೆ, ಅದ್ರ ಮೇಲೆ ಇಂಟ್ರೆಸ್ಟ್ ಅನ್ನ ಕೊಟ್ಟಿರೋದು ಅಂತ ಅರ್ಥ. ದಿಸ್ ಆಲ್ಸೋ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80E ನಲ್ಲಿ ಅವರು ಡಿಡಕ್ಷನ್ಸ್ ಅನ್ನ ಬೇಕಾದ್ರೆ ತಗೋಬಹುದು. ಅಂಡ್ ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತ ಏನ್ ಹೇಳಿದೆ, ದಟ್ ಇಸ್ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಲ್ಲಿ ಡೊನೇಷನ್ಸ್ ಅನ್ನ ಮಾಡ್ತಾ ಇದ್ದಾನೆ. ಸೊ ದಿಸ್ ಇಸ್ ಆಲ್ಸೋ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ಡೊನೇಷನ್ಸ್ ಆಲ್ ಫಾಲ್ ಅಂಡರ್ ಸೆಕ್ಷನ್ 80G ನಲ್ಲಿ ಬರುತ್ತೆ. ಸೊ ಎಷ್ಟು ಅಮೌಂಟ್ ಡಿಡಕ್ಷನ್ ಬರುತ್ತೆ, ಎಷ್ಟು ಅಮೌಂಟ್ ಅನ್ನ ಡಿಡಕ್ಷನ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಆನ್ಸರ್ ಮಾಡ್ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಒಟ್ನಲ್ಲಿ ಇದು ಕ್ವಶನ್ ಇರೋದು. ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಒಂದು ಟೋಟಲ್ ಇನ್ಕಮ್ನು ಮಾಡಬೇಕು, ಇನ್ನೊಂದು ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ನೀವು ಇದಕ್ಕೆ ಯಾವ ತರ ಕಾಲಮ್ಸ್ ಹಾಕೋಬೇಕು, ಹೇಗೆ ಆನ್ಸರ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ನೋಡಿ ಕ್ವಶನ್ಸ್ ಇದಿರೋದ್ರಿಂದ ಸೊ ಹೀಗೆ ನೀವು ಕಾಲಮ್ಸ್ ಅನ್ನು ಹಾಕೊಳ್ಳಿ. ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಮಿಸ್ಟರ್ ಕೃಷ್ಣ ಫಾರ್ ದಿ ಅಸೆಸ್ಮೆಂಟ್ ಇಯರ್ 24-25. ಫಸ್ಟ್ ಒನ್ ಏನೇನು ಕೊಟ್ಟಿದ್ದಾರೆ, ಎಲ್ಲಿಂದ ಇನ್ಕಮ್ ಬರ್ತಾ ಇದೆ ಎಲ್ಲದನ್ನ ತಗೊಳ್ತಾ ಹೋಗೋಣ. ಸೊ ಫಸ್ಟ್ ಒನ್ ಬಂದು
ಏನಪ್ಪ ಹೇಳಿದ್ದಾರೆ ಅಂದ್ರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅವ್ರು ಹೇಳಿದ್ದಾರೆ ಕಾಂಪ್ಯೂಟೆಡ್ ಅಂತ ಹೇಳಿದ್ದಾರೆ. ಅಂದ್ರೆ ಅವರೇ ಕಾಂಪ್ಯೂಟ್ ಮಾಡಿದ್ದಾರೆ ಎಷ್ಟು ಇನ್ಕಮ್ ಬಂದಿದೆ ಅಂತ, ದಟ್ ಈಸ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಕರಿತೀವಿ. ಅವರೇ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಬಂದಿದೆಯಪ್ಪ ಅಂದ್ರೆ 4,10,000 rupees ಕಾಂಪ್ಯೂಟೆಡ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಇದೆ, ಅವರೇ ಕಾಂಪ್ಯೂಟ್ ಮಾಡಿದ್ದಾರೆ ಅಂತ ಅರ್ಥ. ಎರಡನೇದು ಬಂದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅವರೇ ಕಾಂಪ್ಯೂಟ್ ಮಾಡಿದಾರಂತೆ, ದಟ್ ಈಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸೊ ಕಾಂಪ್ಯೂಟೆಡ್ ಅಂತ ಅವ್ರು ಹೇಳಿದ್ದಾರೆ. ಕಾಂಪ್ಯೂಟ್ ಮಾಡಿರ್ತಕ್ಕಂಥ ಇನ್ಕಮ್, ಸೊ ಹೌಸ್ ಪ್ರಾಪರ್ಟಿಯಿಂದ ಎಷ್ಟು ಇನ್ಕಮ್ ಬಂದಿದೆ ಅಂತ ಅವರೇ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಅಂತ. ಎಷ್ಟಪ್ಪ ಅಂದ್ರೆ 75,600 ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಥರ್ಡ್ ಒನ್ ಬಂದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಕೊಟ್ಟಿದ್ದಾರೆ, ಅವರೇ ಕಾಂಪ್ಯೂಟ್ ಮಾಡಿದ್ದಾರೆ. ಇನ್ಕಮ್ ಫ್ರಮ್ ಬಿಸ್ನೆಸ್ ಅವ್ರು ಹೇಳಿದ್ರೆ ಕಾಂಪ್ಯೂಟೆಡ್ ಬಿಸ್ನೆಸ್ ಇನ್ಕಮ್ ಅಂತ ಅರ್ಥ. ಸೊ ಕಾಂಪ್ಯೂಟ್ ಮಾಡ್ಬಿಟ್ಟು ಎಷ್ಟಿದೆ ಅಂತ ಬಿಸ್ನೆಸ್ ಇನ್ಕಮ್ ಅನ್ನ ಹೇಳಿದ್ದಾರೆ ಕ್ವಶನ್ಸ್ ಅಲ್ಲಿ. ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 2,00,000 rupees ಕೊಟ್ಟಿದ್ದಾರೆ. 2,00,000 rupees. ನೆಕ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಕೊಟ್ಟಿದ್ದಾರೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಬರೋದು ಇಟ್ ಈಸ್ ಫಾಲ್ ಅಂಡರ್ ಕ್ಯಾಪಿಟಲ್ ಗೈನ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ನಾಲ್ಕನೇದು ಬಂದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್. ಸೊ ಅದರಲ್ಲಿ ಯಾವ್ದಪ್ಪ ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ನ ಕೊಟ್ಬಿಟ್ಟಿದ್ದಾರೆ ಅವರೇ. ಎಷ್ಟಿದೆಪ್ಪ ಅಂದ್ರೆ 25,000 rupees ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಇದೆ. ಐದನೇದೇನಪ್ಪ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಅಮೌಂಟ್ ಇದೆ ಅಂದ್ರೆ 77,000 ನೆಟ್ ಅಮೌಂಟ್ ಕೊಟ್ಟಿದ್ದಾರೆ. ಸೊ ನೋಡಿ ನೆಟ್ ಅಮೌಂಟ್ ಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ TDS ಡಿಡಕ್ಟ್ ಆಗಿ ಅಮೌಂಟ್ ಕೊಟ್ಟಿದ್ದಾರೆ ಅಂತ ಅರ್ಥ. ಸೊ ನೀವೇನ್ ಮಾಡ್ಕೋಬೇಕು ಅಂದ್ರೆ ಗ್ರಾಸ್ ಅಪ್ ಮಾಡ್ಕೋಬೇಕು. ದಟ್ ಈಸ್ 10% TDS ಕಟ್ ಆಗಿರುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಗ್ರಾಸ್ ಅಪ್ ಮಾಡ್ಕೊಳ್ಳಿ. ಗ್ರಾಸ್ ಅಪ್ ಅಟ್ 10% ನ ನೀವು ಗ್ರಾಸ್ ಅಪ್ ಮಾಡ್ಕೋಬೇಕು. ಸೊ ಯಾವ ತರ ಗ್ರಾಸ್ ಅಪ್ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ. ಸೊ TDS ಅನ್ನ ಡಿಡಕ್ಟ್ ಆದಾಗ ಯಾವ ತರ ಮಾಡ್ಕೊಳ್ತೀರಾ ಅಂದ್ರೆ ನಿಮ್ಮ ಹತ್ರ ಇರೋದು 77,000 ನೆಟ್ ಅಮೌಂಟು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ ಇಂದ ಬಂದಿರೋದು. ಸೊ TDS ಕಟ್ ಆಗಿ ಬಂದಿರೋದು, ನೆಟ್ ಅಂದ್ರೆ TDS ಡಿಡಕ್ಟ್ ಆಗಿ ಬಂದಿರುತ್ತೆ ಅಂತ ಅರ್ಥ. ಈಗ ನೀವು TDS ನ ಆಡ್ ಮಾಡಿಕೊಂಡು ಟೋಟಲ್ ಅಮೌಂಟ್ ನ ತಗೋಬೇಕು ಅಂದ್ರೆ 77,000 ಇಂಟು 100/90 ಮಾಡ್ಕೊಳ್ಳಿ. 90 ಏನಕ್ಕೆ ಅಂದ್ರೆ 100 ಅಲ್ಲಿ 10% TDS ಕಟ್ ಆಗಿರುತ್ತೆ ಅಂತ ಅರ್ಥ. ಸೊ ಈಗ ನೀವು 77,000 ಇಂಟು 100/90 ಮಾಡಿದ್ರೆ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂದ್ರೆ 85,555 rupees ಬರುತ್ತೆ. 85,555 rupees ಬರುತ್ತೆ. ಸೊ ಇದು ನೆಟ್ ಅಮೌಂಟ್ ಇರೋದನ್ನ ನಾವು ಗ್ರಾಸ್ ಅಮೌಂಟ್ಗೆ ಕನ್ವರ್ಟ್ ಮಾಡ್ಕೊಂಡಿದೀವಿ. 85,555 rupees ಬರುತ್ತೆ. ನೆಟ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇಂಟ್ರೆಸ್ಟ್ಗೆ 10% TDS ಕಟ್ ಆಗ್ತಾ ಇರುತ್ತೆ. ಸೊ ನೀವು ಆ ನೆಟ್ ಅಮೌಂಟ್ ಇಂಟು 100/90 ತಗೊಳ್ಳಿ. ಯಾಕೆಂದ್ರೆ 100 ಅಲ್ಲಿ -10% TDS ನ ಲೆಸ್ ಮಾಡ್ಕೊಂಡ್ರೆ ನೀವು 90% ಅನ್ನ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಅವಾಗ ಒರಿಜಿನಲ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಇದು ಐದನೇದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಆರನೇ ಪಾಯಿಂಟ್ ಯಾವ್ದಿದೆಯಪ್ಪ ಅಂತ ಹೇಳಿದ್ರೆ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಕೊಟ್ಟಿದ್ದಾರೆ. ದಟ್ ಈಸ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್. ಏನ್ ಕೊಟ್ಟಿರಪ್ಪ ಅಂದ್ರೆ 70,000 ಕೊಟ್ಟಿದ್ದಾರೆ. ದಿಸ್ ಇಸ್ ಆಲ್ಸೋ ನೆಟ್ ಅಮೌಂಟ್ ಇಸ್ ಗಿವನ್ ಇನ್ ದಿ ಕ್ವಶನ್. ನೆಟ್ ಅಮೌಂಟ್ ಅಂದ್ರೆ TDS ಡಿಡಕ್ಟ್ ಮಾಡಿ ನಮಗೆ 70,000 ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಗ್ರಾಸ್ ಅಪ್ ಮಾಡ್ಕೋಬೇಕು. ಸೊ ಗ್ರಾಸ್ ಅಪ್ ಅಟ್ ಎಷ್ಟು ಪರ್ಸೆಂಟ್ಗೆ ನೀವು ಮಾಡ್ಕೋಬೇಕು ಅಂದ್ರೆ TDS ಡಿಡಕ್ಟ್ ಆಗಿರೋದು ವಿನ್ನಿಂಗ್ ಫ್ರಮ್ ಲಾಟ್ರಿ, ಹಾರ್ಸ್ ರೇಸ್, ಕಾರ್ಡ್ ಗೇಮ್, ಬೆಟ್ಟಿಂಗ್ ಇವಕ್ಕೆಲ್ಲ 30% TDS ಕಟ್ ಆಗಿರುತ್ತೆ. ಹಾಗಾಗಿ ನೀವು ಗ್ರಾಸ್ ಅಪ್ ಮಾಡ್ಕೊಳ್ತೀರಾ ಅಂದ್ರೆ ಸೊ ಯಾವ ತರ ನೀವು ಗ್ರಾಸ್ ಅಪ್ ಅನ್ನ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಸೊ ನೆಟ್ ಅಮೌಂಟ್ ಕ್ವಶನ್ ಅಲ್ಲಿ ಕೊಟ್ಟಿರೋದು 70,000 ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ನಾನೇನ್ ಮಾಡ್ಬೇಕಪ್ಪ ಅಂದ್ರೆ ಇಂಟು 100/70 ತಗೋಬೇಕು. ಯಾಕಂದ್ರೆ 30% TDS ಅಪ್ಲಿಕಬಲ್ ಆಗೋದು ಹಾರ್ಸ್ ರೇಸ್ಗೆ. ಹಾಗಾಗಿ 100/70 ತಗೊಳ್ಳಿ. 70 ಹೆಂಗ್ ಬಂತು ಅಂದ್ರೆ 100 ಅಲ್ಲಿ
-30% TDS ನ ಮೈನಸ್ ಮಾಡ್ಕೊಳ್ಳಿ, 70 ಬರುತ್ತೆ. ಈಗ ನೀವು ಸಿಂಪ್ಲಿಫೈ ಮಾಡಿದ್ರೆ 70,000 ಇಂಟು 100 / 70 ಮಾಡಿದ್ರೆ ನಿಮಗೆ 1,00,000 ರೂಪೀಸ್ ನಿಮಗೆ ಗ್ರಾಸ್ ಅಮೌಂಟ್ ಸಿಗುತ್ತೆ. 1,00,000 ರೂಪೀಸ್ ಸಿಗುತ್ತೆ. ಸೊ ಇದು ಆರ್ಸ್ ರೇಸ್ ಇಂದ ಬಂದಿರತಕ್ಕಂಥ ಇನ್ಕಮ್ ಗ್ರಾಸ್ ಅಮೌಂಟ್ ಅನ್ನ ತಗೊಂಡಿರ್ತಕ್ಕಂಥದ್ದು. 6ನೇ ಪಾಯಿಂಟ್ ಇರೋದು. ಇನ್ಕಮ್ ಇದೆಯಾ ಅಂತ ಹೇಳಿದ್ರೆ 7ನೇದು ಏನ್ ಹೇಳುತ್ತೆ ಅಂದ್ರೆ ಡಿವಿಡೆಂಡ್ ಇನ್ಕಮ್ ಅಂತ ಹೇಳಿದರೆ, ಸೊ ಡೊಮೆಸ್ಟಿಕ್ ಕಂಪನಿಯಿಂದ ಡಿವಿಡೆಂಡ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಡಿವಿಡೆಂಡ್ ಇನ್ಕಮ್ ಕೊಟ್ಟಿದ್ದಾರೆ ಅವರೇ. ಸೊ 20,500 ಫುಲ್ಲಿ ಟ್ಯಾಕ್ಸಬಲ್ ಅದು ಡಿವಿಡೆಂಡ್ ಇನ್ಕಮ್ ಏನಿದೆ. ಸೊ ಇನ್ಯಾವ್ದಾದ್ರು ಇನ್ಕಮ್ ಇದೆಯಾ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ನೋಡ್ಕೊಂಬನ್ನಿ. ಇನ್ಯಾವ್ದು ಇನ್ಕಮ್ ಇಲ್ಲ. 1 by 1 ಎಲ್ಲ ಕೂಡ ತಗೊಂಡಿದೀವಿ. ಸೊ ಸ್ಯಾಲರಿ ಆಯ್ತು, HP ಆಯ್ತು, ಬಿಸ್ನೆಸ್ ಕ್ಯಾಪಿಟಲ್ ಗೇನ್ ಆಯ್ತು, ಇಂಟ್ರೆಸ್ಟ್ ಆಯ್ತು, ವಿನ್ನಿಂಗ್ ಆಯ್ತು. ಸೊ ಇನ್ಯಾವ್ದು ಇನ್ಕಮ್ ಕ್ವಶನ್ ಅಲ್ಲಿ ಇಲ್ಲ. ಸೊ ಈಗ ಎಲ್ಲ ಇನ್ಕಮ್ ಅನ್ನ ತಗೊಂಡಿದೀವಿ. ಇನ್ಯಾವ್ದಾದ್ರು ಇನ್ಕಮ್ ಇದೆಯಾ ಅಂದ್ರೆ ಇಲ್ಲ. ಇನ್ನು ಇರೋದೆಲ್ಲ ಏನು ಪೇಮೆಂಟ್ಸ್ ಇರೋದು. ಸೊ ಪೇಮೆಂಟ್ಸ್ ಆಮೇಲೆ ನೋಡೋಣ. ಇನ್ಯಾವ್ದು ಇನ್ಕಮ್ ಇಲ್ಲ ಅಂದ್ರೆ ಇಷ್ಟು ಇನ್ಕಮ್ ಅನ್ನ ಟೋಟಲ್ ಮಾಡ್ಕೊಳ್ಳಿ. ಇಷ್ಟು ಇನ್ಕಮ್ ಅನ್ನ ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 9,16,655 ರೂಪೀಸ್ ಬರುತ್ತೆ. 9,16,655 ರೂಪೀಸ್ ಬರುತ್ತೆ. ಟ್ರೀಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಗ್ರಾಸ್ ಟೋಟಲ್ ಇನ್ಕಮ್. ದಿಸ್ ಇಸ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ, GTI, ಗ್ರಾಸ್ ಟೋಟಲ್ ಇನ್ಕಮ್. ಸೊ ಇದು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಈ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ನಾವು ಏನನ್ನ ಲಿಸ್ಟ್ ಮಾಡ್ಬೇಕಪ್ಪ ಅಂದ್ರೆ ಏನನ್ನ ಲೆಸ್ ಮಾಡಬೇಕು ಅಂದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಟು 80U. ಕ್ವಶನ್ಸ್ ಅಲ್ಲಿ ಏನಾದ್ರೂ ಡಿಡಕ್ಷನ್ಸ್ ಅನ್ನ ಕೊಟ್ಟಿದ್ರೆ ಅಂಡರ್ ಸೆಕ್ಷನ್ 80C ಟು 80U ಏನಾದ್ರೂ ಡಿಡಕ್ಷನ್ಸ್ ಕೊಟ್ಟಿದ್ರೆ ನಾವು ಲೆಸ್ ಮಾಡಬೇಕು. ಸೊ ಎಷ್ಟೆಷ್ಟು ಡಿಡಕ್ಷನ್ಸ್ ಕೊಟ್ಟಿದ್ದಾರೆ, ಎಷ್ಟು ಡಿಡಕ್ಷನ್ಸ್ ಅನ್ನ ನಾವು ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ 80C ಟು 80U ನಾವು ಡಿಡಕ್ಷನ್ಸ್ ನೋಡ್ತೀವಿ ಅಂತ ಹೇಳಿದ್ರೆ ಕ್ವಶನ್ ಪ್ರಕಾರವಾಗಿ. ಸೊ ಪೇಮೆಂಟ್ ಮಾಡಿದ್ದಾರೆ ಅಂತ ಫಸ್ಟ್ ಒನ್ ನೋಡಿ, ಆನ್ಯುಟಿ ಪ್ಲಾನ್ ಆಫ್ LIC ಗೆ ಪೇಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ. ದಟ್ ಈಸ್ LIC 80C ನಲ್ಲಿ ಬರೋದು. ಸೊ ಫಸ್ಟ್ ಒನ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ನಲ್ಲಿ ನೀವು ಡಿಡಕ್ಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಅಂಡರ್ ಸೆಕ್ಷನ್ 80C ನಲ್ಲಿ ನೀವು ಡಿಡಕ್ಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ್ದಪ್ಪ ಅದು ಅಂದ್ರೆ ಆನ್ಯುಟಿ ಪ್ಲಾನ್ ಆಫ್ LIC. ಸೊ ದಟ್ ಈಸ್ ಆನ್ಯುಟಿ ಪ್ಲಾನ್ ಆಫ್ LIC ಪ್ಲಾನ್ ಅನ್ನ ಇರ್ತಕ್ಕಂಥದ್ದು. ಸೊ ಇದು 80C ನಲ್ಲಿ ಡಿಡಕ್ಷನ್ಸ್ ಇರುತ್ತೆ. ಎಷ್ಟು ಎಲಿಜಿಬಲ್ ಇರುತ್ತಪ್ಪ ಅಂತ ಹೇಳಿದ್ರೆ ನೋಡಿ, 25,000 ಪೇಮೆಂಟ್ ಮಾಡ್ತಾ ಇರೋದು ಆರ್ 25,000 ಪೇಮೆಂಟ್ ಮಾಡ್ತಾ ಇರೋದು ಅಥವಾ 1,50,000 ಮ್ಯಾಕ್ಸಿಮಮ್ ಲಿಮಿಟ್ ಇರೋದು. 1,50,000 ಮ್ಯಾಕ್ಸಿಮಮ್ ಲಿಮಿಟ್. ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋಯರ್. ಸೊ ನೋಡಿ, ಆನ್ಯುಟಿ ಪ್ಲಾನ್ ಆಫ್ LIC ಇರೋದು 25,000 ಪೇಮೆಂಟ್ ಮಾಡ್ತಾ ಇರೋದು ವರ್ಷಕ್ಕೆ. 25,000 ಅಂತ ಕ್ವಶನ್ ಅಲ್ಲಿ ಕೊಡೋದು. ಎಕ್ಸ್ಪೆನ್ಸಸ್ 25,000 ಆರ್ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು ಆಸ್ ಪರ್ ದಿ ಪ್ರಿಸ್ಕ್ರೈಬ್ ಲಿಮಿಟ್ ಇರೋದು 1,50,000. ಈಗ 25,000 ಅಥವಾ 1,50,000 ಇವೆರಡರಲ್ಲಿ ಯಾವುದು ಕಡಿಮೆ ಇರುತ್ತೆ, ವಿಚ್ ಎವರ್ ಈಸ್ ಲೋಯರ್, ಅದನ್ನ ನಾವು ಡಿಡಕ್ಷನ್ಗೆ ಕೊಡಬೇಕು. ಈಗ 25 ಅಥವಾ 1,50,000 ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ ಅಂದ್ರೆ 25,000 ಕಡಿಮೆ ಇದೆ. ಸೊ ನಾವು ಲೆಸ್ ಮಾಡ್ತೀವಿ ಅಂದ್ರೆ 25,000 ಈಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ನಲ್ಲಿ. ಇದು ಡಿಡಕ್ಷನ್ಗೆ ಎಲಿಜಿಬಲ್ ಬರ್ತಕ್ಕಂಥದ್ದು. ಸೊ ಮೊದಲನೇ ಪಾಯಿಂಟು. ಅದೇ ತರ ಡಿಡಕ್ಷನ್ಸ್ ಅಲ್ಲಿ ಎರಡನೇದು ಯಾವ್ದಿದೆಯಪ್ಪ ಅಂತ ಹೇಳಿದ್ರೆ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಕೊಟ್ಟಿದ್ದಾರೆ ಆನ್ ಇಸ್ ಹೆಲ್ತ್. ದಟ್ ಈಸ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಹೆಲ್ತ್ ಏನಿದೆ, ಇಟ್ ಈಸ್ ಆಲ್ಸೋ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80D ಪ್ರಕಾರ. ಸೊ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80D ಪ್ರಕಾರ ಹೋದ್ರೆ, ಸೊ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಇಸ್ ಹೆಲ್ತ್ ಅಂದ್ರೆ 15,000 ಪೇಮೆಂಟ್ ಮಾಡ್ತಾ ಇರೋದು. ಎಷ್ಟು ಅಮೌಂಟ್ ಅಪ್ಪ ಅಂದ್ರೆ 15,000 ಪೇಮೆಂಟ್ ಮಾಡ್ತಾ ಇರೋದು ಅಥವಾ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿರೋದು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು 25,000 ಮ್ಯಾಕ್ಸಿಮಮ್ ಲಿಮಿಟ್ ಇರೋದು. ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಮೆಂಟ್ ಮಾಡಿದ್ರೆ ಆಕ್ಚುಯಲ್ ಅಮೌಂಟ್ ಪೇಯ್ಡು ಅಥವಾ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು 25,000 ಇಸ್ ಎ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು ಆಸ್ ಪರ್ ದಿ ಲಿಮಿಟ್ ಪ್ರಕಾರ. ಸೊ ಈಗ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋಯರ್, ಯಾವುದು ಕಡಿಮೆ ಇದೆಯೋ ಅದನ್ನೇ ತಗೋಬೇಕು. ಈಗ 15,000 ಅಥವಾ ಮ್ಯಾಕ್ಸಿಮಮ್ ಲಿಮಿಟ್ 25,000, ವಿಚ್ ಎವರ್ ಈಸ್ ಲೋಯರ್ 15,000 ಈಸ್ ಎ ಲೋಯರ್. ಸೊ ಹಾಗಾಗಿ 15,000 ಈಸ್
ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್ ಅಂತ ಕರಿತೀವಿ. ಇದು ಪ್ರಿಸ್ಕ್ರೈಬ್ ಲಿಮಿಟ್ ನಿಮಗೆ ಗೊತ್ತಿರಬೇಕು. 80C ಆದರೆ LIC ಪ್ರೀಮಿಯಂ ಆದರೆ 1,50,000 ಮ್ಯಾಕ್ಸಿಮಮ್ ಲಿಮಿಟ್, ಅದು ಮ್ಯಾಕ್ಸಿಮಮ್ ಲಿಮಿಟ್, ಅಥವಾ ಅದಕ್ಕಿಂತ ಕಡಿಮೆ ಇರೋದು ಯಾವ್ದಿರುತ್ತೆ ಅದು ತಗೋಬೇಕು. 80Dಗೆ ಬಂದಾಗ 25,000 ಇಸ್ ಅ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು. ಅವ್ರು ಎಷ್ಟು ಪೇಮೆಂಟ್ ಮಾಡಿದರೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ, ಸೊ ಇವೆರಡಲ್ಲಿ ಯಾವ್ದು ಕಡಿಮೆ ಇದೆ ಅದನ್ನ ತಗೋಬೇಕಾಗತ್ತೆ. ಅಂಡ್ ಥರ್ಡ್ ಒನ್ ಬಂದು ಇಂಟ್ರೆಸ್ಟ್ ಆನ್ ಎಜುಕೇಶನಲ್ ಲೋನ್ ಫಾರ್ ಇಸ್ ಸನ್ ಕೊಟ್ಟಿದ್ದಾರೆ. ಸೊ ಅಂಡರ್ ಸೆಕ್ಷನ್ 80G ನ ಪ್ರಕಾರ ಇರ್ತಕ್ಕಂಥದ್ದು. ಸೊ ದಿಸ್ ಇಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80E ಪ್ರಕಾರ ಹೋದ್ರೆ, ಸೊ ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಎಜುಕೇಶನಲ್ ಲೋನ್ ಫಾರ್ ಇಸ್ ಸನ್ ಮೇಲೆ ಇಂಟ್ರೆಸ್ಟ್, ಎಜುಕೇಶನಲ್ ಲೋನ್, ಹೈಯರ್ ಎಜುಕೇಶನ್ ಲೋನ್ಗೆ ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಅಮೌಂಟ್ ಅಪ್ಪ ಅಂತ ಹೇಳಿದ್ರೆ 10,000 rupees. ಇಟ್ ಈಸ್ ಫುಲ್ಲಿ ಎಕ್ಸಮ್ಟೆಡ್, ಎಲಿಜಿಬಲ್ ಫಾರ್ ಡಿಡಕ್ಷನ್. 10,000 ಫುಲ್ ಎಲಿಜಿಬಲ್ ಇರ್ತಕ್ಕಂಥದ್ದು ಡಿಡಕ್ಷನ್ಸ್ಗೆ. ಅಂಡ್ ಲಾಸ್ಟ್ ಪಾಯಿಂಟ್ ಬಂದು ಫೋರ್ತ್ ಒನ್ ಬಂದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ನಲ್ಲಿ ಇರ್ತಕ್ಕಂಥದ್ದು ಡೊನೇಷನ್ಸ್ ಕೊಟ್ಟಿದ್ದಾರೆ ನ್ಯಾಷನಲ್ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ಗೆ. ದಟ್ ಈಸ್ ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ಗೆ ಡೊನೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ಗೆ ಕೊಟ್ಟಿರ್ತಕ್ಕಂಥದ್ದು, ದಟ್ ಇಸ್ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ಗೆ ಡೊನೇಷನ್ ಕೊಟ್ಟಿದ್ದಾರೆ 80G ನಲ್ಲಿ. 80G ನಲ್ಲಿ ಕೊಟ್ರೆ ನೋಡಿ, ಡೊನೇಷನ್ 100% ಎಲಿಜಿಬಲ್ ಫಾರ್ ಡಿಡಕ್ಷನ್. 100% ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದಾರಪ್ಪ, 15,000 ಕೊಟ್ಟಿದ್ದಾರೆ ಅಂದ್ರೆ 15,000 ಫುಲ್ಲು ನೀನು ಎಲಿಜಿಬಲ್ ಡಿಡಕ್ಷನ್ಸ್ಗೆ ತಗೋಬಹುದು ಅಂತ ಹೇಳುತ್ತೆ. ಹಾಗಾಗಿ ಅಂಡರ್ ಸೆಕ್ಷನ್ 80G ಪ್ರಕಾರ 15,000 ರೂಪಾಯಿನೂ ಕೂಡ ನಾವು ಡಿಡಕ್ಷನ್ಗೆ ತಗೋಬಹುದು ಅಂತ ಇದೆ. ಸೊ ಇಷ್ಟು ನಿಮ್ಮ ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥ ಡಿಡಕ್ಷನ್ಸ್ ಪೇಮೆಂಟ್ಸ್ ಮಾಡಿರ್ತಕ್ಕಂಥದ್ದು ಕೊಟ್ಟಿರೋದು. 80G ನಲ್ಲಿ ಪೇಮೆಂಟ್ ಮಾಡಿದ್ರೆ ಎಂಟೈರ್ ಅಮೌಂಟು ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್ ಅಂತ ಕರಿತೀವಿ. ಸೊ ಈಗ ಈ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಸೊ ಲೆಸ್, ಈ ಎಲ್ಲ ಡಿಡಕ್ಷನ್ಸ್ ಅನ್ನ ನೀವು ಲೆಸ್ ಮಾಡಿದಾಗ ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ, ಆ ಅಮೌಂಟ್ ಅನ್ನ ನಾವು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಟ್ಯಾಕ್ಸಬಲ್ ಇನ್ಕಮ್ ಅಥವಾ ಟೋಟಲ್ ಇನ್ಕಮ್. ಟ್ಯಾಕ್ಸಬಲ್ ಇನ್ಕಮ್ ಆರ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಸೊ ಈಗ 9,16,655 ಅಲ್ಲಿ ಅಷ್ಟು ಡಿಡಕ್ಷನ್ಸ್ ಅನ್ನ ನೀವು ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ, ಸೊ 8,51,655 rupees ನಿಮ್ಗೆ ಸಿಗ್ತಾ ಹೋಗುತ್ತೆ. ಇದು ಟೋಟಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರಿತೀವಿ. ಈಗ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ಇನ್ನ ನಾವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಈಗ ನೀವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಟ್ಯಾಕ್ಸ್ ಲಯಬಿಲಿಟಿಯನ್ನ ಯಾವ್ದ್ರ ಮೇಲೆ ಮಾಡೋದಪ್ಪ ಅಂದ್ರೆ ನಮ್ಮ ಒಂದು ಟೋಟಲ್ ಇನ್ಕಮ್ ಮೇಲೆ. ನನ್ನ ಹತ್ರ ಟೋಟಲ್ ಇನ್ಕಮ್ ಇರೋದು ಎಷ್ಟಪ್ಪ, 8,51,655 ಇದೆ. ಸೊ ಈ ಟೋಟಲ್ ಇನ್ಕಮ್ ಅಲ್ಲಿ ನೋಡಿ, ಸೊ ನಮ್ಗೆ ಇನ್ಕಮ್ ಫ್ರಮ್ ಆರ್ಸ್ ರೇಸ್ ಇಂದ ಇನ್ಕಮ್ ಏನ್ ಬಂದಿದೆ, ಸೊ ಇದು ಆರ್ಸ್ ರೇಸ್ ಇಂದ ಬಂದಿರತಕ್ಕಂತ ಇನ್ಕಮ್. ಸೊ ನಿಮ್ಗೆ ಏನು ಆರ್ಸ್ ರೇಸ್ ಇಂದ ಇನ್ಕಮ್ ಬಂದಿರುತ್ತೆ, ಸೊ ಅದಕ್ಕೆ ಫಸ್ಟ್ ನೀವೇನ್ ಮಾಡಿ ಅಂದ್ರೆ ಟ್ಯಾಕ್ಸ್ ಅನ್ನ ಕೊಡಿ. 30% ಟ್ಯಾಕ್ಸ್ ಅಪ್ಲಿಕಬಲ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ವಿನ್ನಿಂಗ್ ಫ್ರಮ್ ಆರ್ಸ್ ರೇಸ್ ಏನಿದೆ, ಫಸ್ಟ್ ನೀವು ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಿನ್ನಿಂಗ್ ಫ್ರಮ್ ಆರ್ಸ್ ರೇಸ್ ಇಂದ ಬಂದಿರೋ ಇನ್ಕಮ್ ಎಷ್ಟಪ್ಪ ಅಂತ ಹೇಳಿದ್ರೆ 1,00,000 rupees ಬಂದಿರೋದು. ಇದ್ರ ಮೇಲೆ ಫಸ್ಟ್ ನೀವು 30% ಕೊಡಬೇಕು. ಸೊ 1,00,000 ಮೇಲೆ 30% ಕೊಟ್ರೆ ನಿಮಗೆ 30,000 rupees ನಿಮಗೆ ಸೊ ಟ್ಯಾಕ್ಸ್ ಲಯಬಿಲಿಟಿ ಸಿಗುತ್ತೆ. ಸೊ ಈಗ ನೀವೇನ್ ಮಾಡಬೇಕು ಅಂದ್ರೆ ಎರಡನೇದು ಟ್ಯಾಕ್ಸ್ ಆನ್ ಅದರ್ ಇನ್ಕಮ್. ಅದರ್ ಇನ್ಕಮ್ ಅಂದ್ರೆ ನಿಮ್ಮ ಹತ್ರ ಟೋಟಲ್ ಇನ್ಕಮ್ ಎಷ್ಟಪ್ಪ ಇರೋದು, ಟೋಟಲ್ ಇನ್ಕಮ್ ಇರೋದು 8,51,655 rupees ಏನಿದೆ. ಸೊ ಈ 8,51,655 ಅಲ್ಲಿ ಮೈನಸ್, ಈಗ ನೀವು 1,00,000 rupees ಹಾರ್ಸ್ ರೇಸ್ ಮೇಲೆ ಟ್ಯಾಕ್ಸ್ ಅನ್ನ ಆಲ್ರೆಡಿ ಕೊಟ್ಟಿದ್ದೀರಾ. ಸೊ 1,00,000 ಮೇಲೆ ಆಲ್ರೆಡಿ 30% ಕೊಟ್ಟಿದ್ದೀರಾ ಅಂದ್ರೆ ಇನ್ನ ಬ್ಯಾಲೆನ್ಸ್ ನಮ್ಮ ಹತ್ರ ಉಳ್ಕೊಳ್ಳೋದು 7,51,655 rupees ಏನು ಉಳ್ಕೊಳ್ಳುತ್ತೆ. ಸೊ ಇದಕ್ಕೆ ಮಾತ್ರನೇ ನಾವು ಸಪರೇಟ್ ಆಗಿ ಮಿಸ್ಟರ್ ಯಾರು ಕೃಷ್ಣ ಯಾರಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂತ
ಟ್ಯಾಕ್ಸಬಲ್ ಸ್ಲ್ಯಾಬ್ ಮೇಲೆ ಕೊಡಬೇಕಾಗುತ್ತೆ. ಮಿಸ್ಟರ್ ಕೃಷ್ಣ ಇಸ್ ಇಂಡಿವಿಜುವಲ್ ಪರ್ಸನ್ ಆಗಿರೋದ್ರಿಂದ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ನಿಮಗೆ ಗೊತ್ತಿರುತ್ತೆ. ಅಪ್ ಟು ಅಪ್ ಟು 2,50,000 ಏನಿರುತ್ತೆ, ಅಪ್ ಟು 2,50,000 ಯಾವುದೇ ಥರದ ಟ್ಯಾಕ್ಸನ್ನು ಕೊಡೋದಿಲ್ಲ. ಸೊ 2,50,000 ಕೂಡ ಟ್ಯಾಕ್ಸ್ ಏನಾಗಿರುತ್ತೆ, ನಿಲ್ ಆಗಿರುತ್ತೆ. ಸೊ ನಿಲ್. ದೆನ್ 2,50,000 ಇಂದ ಟು 5,00,000 ಎಷ್ಟು% ಅಪ್ಪ ಅಂತ ಹೇಳಿದ್ರೆ 5% ಅಪ್ಲಿಕಬಲ್ ಆಗುತ್ತೆ. ಅಟ್ 5% ಅನ್ನು ನಾವು ಕೊಡಬೇಕು. ಸೊ ಯಾವುದ್ರ ಮೇಲೆ 5% ಅಂದರೆ 2,50,000 ಇಂದ 5,00,000 ಮಾಡಿದ್ರೆ ನಮಗೆ 2,50,000 ಏನು ಬರುತ್ತೆ, ಇದ್ರ ಮೇಲೆ 5% ಅನ್ನು ಮಾಡ್ಕೋಬೇಕು. 5% ಅನ್ನು ನೀವು ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡಿದ್ರೆ ನಮಗೆ 12,500 ಬರುತ್ತೆ. ಸೊ ನಮ್ಮ ಇನ್ಕಮ್ ಇರೋದನ್ನ ಒಂದ್ಸಲಿ ನೋಡ್ಕೊಳ್ಳಿ. ನಮ್ಮ ಹತ್ರ ಇನ್ಕಮ್ ಇರೋದೇ 7,51,655 ಅಷ್ಟೇ. 2,50,000 ನಿಲ್ಲಿತ್ತು. ಈಗ 2,50,000 to 5,00,000 ನಾನು 2,50,000 ಕೊಟ್ಟಿದ್ದೀನಿ. ಈಗ ನಾನೇನು ಮಾಡಬೇಕು ಅಂದರೆ 5,00,000 ಇಂದ ಹಿಡಿದು ಟೋಟಲ್ ಇರೋದು 5,00,000 to 10,00,000 ತಗೋಬೇಕು. ಬಟ್ ನನ್ನ ಹತ್ರ 5,00,000 to ಈಗ ಎಕ್ಸಾಕ್ಟ್ ಅಮೌಂಟ್ ಇರೋದು ನನ್ನ ಹತ್ರ 7,51,655 ಆಗಿರೋದ್ರಿಂದ ಸೊ ನಾನು ಇಲ್ಲಿವರೆಗೂ ಮಾತ್ರನೇ ತಗೊಳ್ತೀನಿ, ಯಾಕೆಂದರೆ ನನಗೆ 10,00,000 ಅಮೌಂಟ್ ಇಲ್ಲ. ಸೊ 5,00,000 ಇಂದ 7,51,655 ನೀವು ಎಷ್ಟು ಪರ್ಸೆಂಟ್ ತಗೊಳ್ಳಿ ಅಂತ ಹೇಳಿದ್ರೆ 20% ಅನ್ನು ತಗೋಬೇಕು. ಸೊ ನನ್ನ ಹತ್ರ ಇನ್ಕಮ್ ಇರೋದೇ 7,51,655 ಆಗಿರೋದ್ರಿಂದ ಸೊ ನೀವೇನು ಮಾಡಿ ಅಂದರೆ ಸೊ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳಿದ್ರೆ ನಾವು 5,00,000 to 7,51 ಮಾಡಿದ್ರೆ 2,51,655 ಇಂಟು 20% ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 20% ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ 50,331 ರೂಪೀಸ್ ನಮಗೆ ಸಿಗುತ್ತೆ. ಸೊ ಈಗ ನೀವು ಅಬೌಟ್ 10,00,000 ನನ್ನ ಹತ್ರ ಇಲ್ಲ, ಹಾಗಾಗಿ 7,51,655 ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನೀವಿಷ್ಟು ಟೋಟಲ್ ಮಾಡಿದ್ರೆ 30 + 12 + 50 ಟೋಟಲ್ ಮಾಡಿದ್ರೆ 92,831 ರೂಪೀಸ್ ನಮಗೆ ಸಿಗುತ್ತೆ. ಸೊ ಇದು ಟೋಟಲ್ ಟ್ಯಾಕ್ಸ್ ಅಂತ ಕರಿತೀವಿ. ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಏನು ಆ್ಯಡ್ ಮಾಡ್ತೀರಾ ಅಂದರೆ ಆ್ಯಡ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ಸನ್ನು ನೀವು ಆ್ಯಡ್ ಮಾಡಿ. ಎಷ್ಟಪ್ಪ ಅಂದರೆ 4% ಅಟ್ 4% ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಅಂದರೆ 92,831 ಮೇಲೆ ನೀವು ಇಂಟು 4% ಅನ್ನು ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೊಳ್ಳಿ. ದಟ್ ಈಸ್ 92,831 ಇಂಟು 4% ಮಾಡಿದ್ರೆ ನಮಗೆ 3,713 ಬರುತ್ತೆ. 3,713 ರೂಪೀಸ್ ಬರುತ್ತೆ. ಸೊ ಈಗ ಈ ಟೋಟಲ್ ಟ್ಯಾಕ್ಸ್ ಅಮೌಂಟ್ಗೆ ಆ್ಯಡ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ನ ನೀವು ಆ್ಯಡ್ ಮಾಡಿದ್ರೆ ಸೊ ನಿಮಗೆ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ನಿಮಗೆ ಸಿಗುತ್ತೆ. ಎಷ್ಟಪ್ಪ ಅಂದರೆ 96,544 ರೂಪೀಸ್ ನಿಮಗೆ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಸಿಗುತ್ತೆ. ಸೊ ಇದು ನಿಮಗೆ ಟ್ಯಾಕ್ಸ್ ಲಯಬಿಲಿಟಿ ಇರ್ತಕ್ಕಂಥದ್ದು. ಸೊ ಒಂದು ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಜೊತೆಗೆ ಟ್ಯಾಕ್ಸ್ ಲಯಬಿಲಿಟಿಯನ್ನು ಕೂಡ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ತುಂಬಾ ಈಸಿ ಈ ಒಂದು ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಮತ್ತೆ ಟ್ಯಾಕ್ಸ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಬಟ್ ನಿಮಗೆ ಸೊ ಡಿಡಕ್ಷನ್ಸ್ ಬಗ್ಗೆ ಐಡಿಯಾ ಇರಬೇಕು, ಎಲ್ಲೆಲ್ಲಿ ಡಿಡಕ್ಷನ್ಸ್ ಮಾಡಬೇಕು, ಯಾವ್ದಾವ್ದು ಅಂಡರ್ ಸೆಕ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು, ಏನು ಎತ್ತ ಅಂತ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಇದು ಈ ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥ ಆನ್ಸರ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.